ಇನ್ನು ಇಡಿ ದಾಳಿ ನಡೀತಾ ಇದ್ದಂತೆ ಇದು ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಸಂಚಲನಕ್ಕೆ ಕಾರಣ ಆಗಿದೆ. ಈ ದಾಳಿಯ ಬಗ್ಗೆ ರಾಜ್ಯ ನಾಯಕರ ರಿಯಾಕ್ಷನ್ ಏನು ಬನ್ನಿ ನೋಡೋಣ. ಇಡಿ ಅವರು ರೈಡ್ ಮಾಡಿದ್ರು, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಕಾನೂನು ಪ್ರಕಾರ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ನಮ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLAಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಎಲೆಕ್ಷನ್ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಅದನ್ನ ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ. ನೀವು ಎಲೆಕ್ಷನ್ದಲ್ಲೇ ಇದನ್ನ ಘಟನೆ ಮಾಡಬೇಕಾಗಿತ್ತು. ಆದರೆ ಒಂದು ವರ್ಷದ ನಂತರ ಈಗ ತಾನೇ ಆಗಿದೆ, ಅದು ಈಗ ಇನ್ನೂ ನಡೀತಾ ಇದೆ. ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟದ್ದು ಇರಬಹುದು. ನಾವು ಮಾಧ್ಯಮದಲ್ಲಿ ಕೂಡ ಅದೇ ರೀತಿ ಬರ್ತಾ ಇದೆ. ಪೂರ್ತಿ ಆಗಬೇಕು, ಆದಮೇಲೆ ಇನ್ನು ಅವ್ರು ಹೇಳ್ಬೇಕು ಶಾಸಕರು ಯಾವ ಉದ್ದೇಶಕ್ಕೆ ರೇಡ್ ಆಗಿದೆ, ಏನು ಅವ್ರು ಪ್ರಶ್ನೆ ಕೇಳಿದಾರೆ, ಅವ್ರು ಹೇಳಿದ್ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗ್ತೈತೆ. ಯಾಕಂದರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ವಾಲ್ಮೀಕಿ ಕನೆಕ್ಟ್ ಇರ್ಬೋದು, ಅದಕ್ಕೋಸ್ಕರ ಆಗಿರ್ಬೋದು ಅಂತ ನಮ್ಮ ಊಹೆ ಇದೆ ಅಷ್ಟೇ. ಇದರಲ್ಲಿ ಸಚಿವರ ಪಾತ್ರನೇ ಇಲ್ಲ ಅಂತ ಈ ಹಿಂದೆ ಕ್ಲೀನ್ ಚಿಟ್ ಕೊಡಲಾಗಿತ್ತು, ಮತ್ತೆ ಈಗ ಈ ದಾಳಿಗಳು ನಡೀತಾ ಇರುವಂತ ಇದ್ದಿರ್ತೈತೆ. ಅದು ಈ ರೀತಿ ಆದಾಗ ರಾಜಕೀಯ ಅಂತ ನಾವು ಹೇಳಿದ್ರೆ ಅಪೋಸಿಷನ್ ಅವರು ಇದು ಕಾನೂನು ಬದ್ಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.